ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗಾಗಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನೋಡಿ, ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡಿದ್ವಿ. ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಇದರಲ್ಲಿಯ ಮುಖ್ಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಒಂದು ವಿಡಿಯೋನು ಕೂಡ ಮಾಡಿದ್ದೀವಿ ಇದ್ರ ಬಗ್ಗೆ, ಅದನ್ನು ಕೂಡ ನೀವು ನೋಡಬಹುದು ಪ್ಲೇಲಿಸ್ಟ್ನಲ್ಲಿ. ಈಗ ನೋಡಿ, ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ 2 ಸಾರಿ ಕೇಳಿದ್ದಾರೆ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ನೋಡಿ, ಸಾಕಷ್ಟು ಬಾರಿ ಇದ್ರ ಬಗ್ಗೆ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ನೋಡಿ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ ಅನ್ನೋದನ್ನು. In the derive the expression for potential energy of a system of two charges in the absence of external electric field. Derive the expression for potential energy of a system of two charges in an external electric field. ನೋಡಿ, ಎಷ್ಟು ಸಾರಿ ಇದೇ ಪ್ರಶ್ನೆ ಬಂದಿದೆ. Electric potential energy due to dipole. Derive the expression for the electric potential energy of an electric dipole placed in a uniform electric field. The electric potential due to an electric dipole falls off. ಈ ರೀತಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೂಡ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೂಡ ಕೇಳಬಹುದು. ವಾಟ್ ಈಸ್ ಅನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್? ನೋಡಿ, ಡ್ರಾ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಆಫ್ ಎ ಚಾರ್ಜ್ ಕಂಡಕ್ಟರ್ ಇಸ್ 0. ದಿಸ್ ಈಸ್ ನೋನ್ ಆ್ಯಸ್. ನೋಡಿ, ಈ ರೀತಿ ಫಿಲ್ ಇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ನೋಡಿ, ಮೇ 23 ಮತ್ತು ಆಗಸ್ಟ್ 23 ಕೇಳಿದ್ದಾರೆ. ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮೊಲಿಕ್ಯೂಲ್ಸ್. ಎನ್ ಎಕ್ಸಾಂಪಲ್ ಫಾರ್ ಪೋಲಾರ್ ಮೊಲಿಕ್ಯೂಲ್ ಈಸ್. ನೋಡಿ, ಈ ಎಲ್ಲ ಪ್ರಶ್ನೆಗಳು ತುಂಬ ಮುಖ್ಯ ಆಗಿರ್ತವೆ. ನೋಡಿ, ಅಲ್ಲಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಯಾವ ರೀತಿ ಬಂದಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ದ್ಯಾಟ್ ಎ ಡಿಫರೆಂಟ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಕ್ಯಾನ್ ವಿತ್ಸ್ಟ್ಯಾಂಡ್ ವಿದೌಟ್ ಬ್ರೇಕ್ ಡೌನ್ ಇಸ್ ಕಾಲ್ಡ್. Capacity of a capacitor. What is a capacitor? Write the SI unit of capacitance. Which of the following of the SI unit of capacitance? ನೋಡಿ, capacity of parallel plate capacitor ಅಲ್ಲಿ derive the expression for capacity of a parallel plate capacitor with air as medium. On what factor does the capacitance of parallel plate capacitor depends? ನೋಡಿ, the capacitance of a parallel plate capacitor is independent of. Define a dielectric constant in terms of capacity of parallel plate capacitor. A parallel plate capacitor with air between the plates has a capacitance C. What will be the capacitance if? ನೋಡಿ, the distance between the plates is doubled. The space between the plates is filled with a substance of dielectric constant. ನೋಡಿ, combination of capacitors ನಲ್ಲಿ derive the expression for the equivalent capacitance of 2 capacitors connected in series. Derive the expression for the equivalent capacitance of 2 capacitors connected in parallel. Energy stored in a capacitor. ನೋಡಿ, ಈ ರೀತಿ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ. ಈಗ ನಿಮ್ಮ ಎಲ್ಲ ವಿಷಯಗಳ ಮುಖ್ಯ ಪ್ರಶ್ನೆಗಳು ಯಾವ ರೀತಿ ಪರೀಕ್ಷೆಯಲ್ಲಿ ಬರ್ತವೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕೆಲವೊಂದು ವಿಡಿಯೋಗಳಲ್ಲಿ ಉತ್ತರಗಳನ್ನು ಕೂಡ ಮಾಡಿದ್ದೀನಿ, ಪ್ರಶ್ನೆ ಮತ್ತು ಉತ್ತರ ಸಹಿತ, ಮತ್ತು ನಿಮ್ಮ ಲ್ಯಾಂಗ್ವೇಜ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲವನ್ನು ನೋಡಿ ಸರಿಯಾಗಿ ಪರೀಕ್ಷೆಗೆ ಸಿದ್ಧರಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.